ಹರಿಃ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಎಲಮೆಲ್ಲಾದ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರಪಂಜರ ಆಪದ್ಬಾಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃತ್ ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿತ್ಯರಳು ನಿತ್ಯ ಸತ್ಯ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಮೋಕ್ಷತರ ವೈಕುಂಠಪದೇ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಧಾಮ ತ್ರಿಧಾಮ. ಹರಿ ಓಂ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ಎಂಬ ಗದ್ಯದಲ್ಲಿ 25ನೇ ಗದ್ಯ ತ್ರಿಧಾಮ. ಅದನ್ನು ಪ್ರಸ್ತುತ ಚಿಂತಿಸುತ್ತಿದ್ದೇವೆ. ತ್ರಿಧಾಮ ಅಂದರೇನು, ತ್ರಿ ಅಂದರೇನು, ಧಾಮ ಎಂದರೇನು ಎಂಬತಕ್ಕಂತಾಗಿ ನಾವು 2 ಪ್ರಶ್ನೆಗಳನ್ನು ನಮ್ಮ ಕಣ್ಣು ಮುಂದೆ ಹಾಕಿಕೊಳ್ಳಬಹುದು. ಈಗ ಪುರಂದರದಾಸರು ತಾವು ಲಕ್ಷ್ಮೀನಾರಾಯಣರ ಗುಣಗಳನ್ನು, ಅಚಿಂತ್ಯ ಅದ್ಭುತ ಶಕ್ತಿಯನ್ನು, ಅವರ ಕ್ರಿಯಾಶಕ್ತಿಯನ್ನು, ಅವರ ನಾಮ ಸಂಕೇತವಾದ ನಾಮ ಮತ್ತು ಅನ್ವರ್ಥವಾದ ನಾಮ, ನಮ್ಮದು ನಾವು ಉಪಯೋಗ ಮಾಡತಕ್ಕಂಥದ್ದು ಎಲ್ಲವೂ ಸಾಂಕೇತಿಕ. ಭಗವಂತನಲ್ಲಿ ಯಾವುದು ಸಾಂಕೇತಿಕ ಅನ್ಬೋದೇ ಇಲ್ಲ, ಎಲ್ಲವೂ ಅನ್ವರ್ಥಕ ನಾಮ. ನಮಗೆ ಸಾಂಕೇತಿಕ, ಏಕೆಂದರೆ ನಾವು ಪೂರ್ಣ ಆ ನಾಮದ ಅರ್ಥವನ್ನು ಬಲ್ಲಿದರೆ ನಮಗೆ ಅನ್ವಯ ಅಂತ ಹೇಳಬೇಕು. ನಮ್ಮ ಪಾಡಿಗೆ ಅದು ಸಾಂಕೇತಿಕವೇ. ಎಲ್ಲಿ ತನಕ ಬ್ರಹ್ಮದರ್ಶನ ಆಗುವುದಿಲ್ಲವೋ, ಎಲ್ಲಿ ತನಕ ನಾಮದ ಪೂರ್ಣ ಅರ್ಥ ನಮಗೆ ಆಗುವುದಿಲ್ಲವೋ, ನಮಗೆ ಎಲ್ಲವೂ ಸಾಂಕೇತಿಕವೇ. ಸಾಂಕೇತಿಕ ಅಂದ್ರೆ ಏನು? ರೆಪ್ರೆಸೆಂಟೇಟಿವ್ ಅಂತ ಅರ್ಥ. ಅದನ್ನು ತೋರಿಸಲ್ಪಡುತ್ತಿರುವುದು. ಯಾವಾಗ ಅದು ಗುಣವನ್ನು ನಾವು ಅರ್ಥ ಮಾಡ್ಕೋತೀವೋ ಆಗ ಅದು ಅನ್ವಯಿಸುವುದು ಅಂತ ಹೇಳಬೇಕು. ಉದಾಹರಣೆಗೆ ನಾವು ಚಿತ್ರದಲ್ಲಿ ಅನ್ನ ಊಟವನ್ನು ನೋಡಿರ್ತೀವಿ, ಆ ಹೊಟ್ಟೆ ತುಂಬುತ್ತೇನು? ನಾವು ತಿಂದಾಗ ಹೊಟ್ಟೆ ತುಂಬುತ್ತೆ. ಹಾಗೆ ಈ ಶಬ್ದವನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಅನ್ವರ್ಥವಾಗುವುದು. ಯಾವಾಗ ಅರ್ಥ ಮಾಡಿಕೊಳ್ಳದೆ ಕೇವಲ ಶಬ್ದದಿಂದ ನಾವು ನೋಡಿದಾಗ ಅದು ಸಾಂಕೇತಿಕ ರೂಪದಲ್ಲಿ ಇರುತ್ತದೆ ಅಂತ ಅರ್ಥ. ಇಲ್ಲಿ ಪುರಂದರದಾಸರು ಇನ್ನೊಂದು ಚಮತ್ಕಾರವನ್ನು ತೋರಿಸ್ತಾ ಇದ್ದಾರೆ ನೋಡಿ. ಭಗವಂತನ ಆರಾಧನೆ ಮಾಡೋದು ವೇದ ಮಾತ್ರ, ಸದಾಗಮೇಕ ವಿಜ್ಞೇಯವಂತ ಹಿಂದೆ ಶ್ರೀಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಆದರೆ ಎಲ್ಲರಿಗೂ ಸಂಸ್ಕೃತ ಗೊತ್ತಿರಬೇಕಲ್ಲ. ಸಂಸ್ಕೃತ ಅನ್ನೋದು ಭಾಷಾ ಮಾತ್ರ ಅಲ್ಲ, ಸುಸಂಸ್ಕೃತವಾದದ್ದು ಸಂಸ್ಕೃತ ಅಂತ ಹೆಸರು. ಅಂದರೆ ಸಂಸ್ಕಾರ ಉಳ್ಳದ್ದು. ಕಲಿಯುಗದ ಜನರು 190% ಸಂಸ್ಕಾರವನ್ನೇ ಮರೆತು ಬಿಟ್ಟಿರ್ತಾರೆ. ಯಾವಾಗ ಅವರು ದೇಹಕ್ಕೆ ಸಂಸ್ಕಾರವಾಗಲಿಲ್ಲವೋ, ದೇಹದ ಒಂದು ಭಾಗದಲ್ಲಿರತಕ್ಕಂಥ ಮನಸ್ಸಿಗೂ ಸಂಸ್ಕಾರವೇ ಆಗಿರುವುದಿಲ್ಲ. ಆದ ಕಾರಣ ಸಂಸ್ಕೃತ ಎಂಬತಕ್ಕಂಥದ್ದು ಅವರ ಬಳಕೆಯಲ್ಲಿ ಇರಲು ಸಾಧ್ಯವಿಲ್ಲ, ಪರಿಣಿತರಾಗಿರುವುದಿಲ್ಲ ಎಂದರ್ಥ. ಆದ್ದರಿಂದ
ಈ ಸಂಸ್ಕೃತ ಎಂಬತಕ್ಕಂಥದ್ದು ಎಲ್ಲ ಭಾಷೆಗೂ ಮೂಲವಾಗಿದೆ. ಅಂದರೆ ತಾಯಿ ಭಾಷೆಯಾಗಿದೆ, ಜನನಿಯಾಗಿದೆ. ಇದನ್ನು ಪೂರ್ಣವಾಗಿ ತೋರಿಸಕ್ಕೆ ಸಾಧ್ಯವಿಲ್ಲ, ಸಾಕಲ್ಯನ ತೋರಿಸಕ್ಕೆ ಸಾಧ್ಯವಿಲ್ಲ. ಯಾವುದು 1 ಅಕ್ಷರ, 2 ಅಕ್ಷರ, 10 ಅಕ್ಷರ, 100 ಅಕ್ಷರವನ್ನು ತೋರಿಸಿದಾಗ, 100 ಪದಗಳನ್ನು ಸಮಾನವಾಗಿ ಇದೆ ಅಂತ ತೋರಿಸಿದಾಗ ಎಲ್ಲ ಮಂದ ಬುದ್ಧಿಯಾದ ನಮಗೂ ಅನಿಸಿಕೆ ಬರುತ್ತೆ, ಇದು ಸಂಸ್ಕೃತವೇ, ಈ ಭಾಷೆಯಲ್ಲೂ ಸಂಸ್ಕೃತವಾಗಿಯೇ ಉಳಿದಿದೆ. ಆದರೆ ನಾವು ಅದು ಕನ್ನಡ ಎಂಬತಕ್ಕಂಥ ಮೆರುಗು ಹಚ್ಚಿದ್ದೇವೆ, ಅಥವಾ ಬೇರೆ ಬೇರೆ ಆಂಗ್ಲ ಎಂಬತಕ್ಕಂಥ ಹೊರಗಿನ ಒಂದು ಬೇರೆ ರೂಪಾಂತರವನ್ನು ಕೊಟ್ಟಿದ್ದೇವೆ ಅಂತ ಅನಿಸುತ್ತೆ. ಈಗ ಅದನ್ನ ಈ ಭಾಷಾವನ್ನು ಭಗವಂತ ಭಾಷೆಯ ರೂಪದಲ್ಲೂ ಸಹ ಇದ್ದಾನೆ. ಏಕೆ? ಭಾಷೆ ಅನ್ನೋದು ಶಬ್ದರೂಪದಲ್ಲಿ ಭಗವಾನ್ ಇದ್ದಾರೆ. ಅದನ್ನು ಸಹ ಅಲ್ಲೂ ತ್ರಿವಿಕ್ರಮ ಆಗಿರತಕ್ಕಂಥ ಭಗವಂತನ ವಿಶೇಷ ಮಹಿಮೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ತ್ರಿಧಾಮ ಎಂಬುದು ಅಂತ. ತ್ರಿಧಾಮ ಎಂಬತಕ್ಕಂಥದ್ದು ವೈಕುಂಠ, ಅನಂತ, ಶ್ವೇತದ್ವೀಪ ಎಂಬತಕ್ಕಂಥ 3 ಮನೆ ಎಂಬತಕ್ಕಂಥದ್ದು ಶಾಸ್ತ್ರ ಪ್ರಸಿದ್ಧ. ಹೌದು, ಅಷ್ಟೇ ಅಲ್ಲ, ಇದರಲ್ಲಿ 100 ಅರ್ಥಗಳಿದೆ. ಅದನ್ನು ನಾವು ವಿಶೇಷಕರವಾಗಿ ತಿಳ್ಕೊಳ್ಬೇಕು. ಊಟ ಅಂದರೆ ಕೇವಲ ಅನ್ನ ಮಾತ್ರ ಏನು? ಷಡ್ರಸ ಭೋಜನ ಬೇಕಲ್ವೇ? ಉಪ್ಪು ಕಡಿಮೆ ಆದರೆ ನಮಗೆ ತಿನ್ನುವುದಿಲ್ಲ, ಹುಳಿ ಕಡಿಮೆ ಆದರೆ ತಿನ್ನುವುದಿಲ್ಲ, ಸಿಹಿ ಖಾರ ಕಡಿಮೆ ಅಂದರೆ ಅನ್ನವನ್ನೇ ನೀವು ತ್ಯಜಿಸ್ಬಿಡ್ತೀರಲ್ಲ. ಆದರೆ ಉಪ್ಪು, ಖಾರ, ಹುಳಿ ಎಲ್ಲವೂ ಸೇರಿದಾಗ ಷಡ್ರಸೋಪೇತವಾಗಿರಬೇಕಲ್ಲ ಭೋಜನ. ಆಗಲೇ ಅದಕ್ಕೆ ಭೋಜನ ಎಂಬತಕ್ಕಂಥದ್ದು ಅರ್ಥ ಅನ್ವರ್ಥವಾಗೋದಿಲ್ವಾ? ಅದರಂತೆ ಭಗವಂತನ ನಾಮವನ್ನು ಸ್ವಲ್ಪವಾಗಿದ್ದರೂ ಸಹ ವಿಸ್ತಾರವಾಗಿ ನೀವು ತಿಳಿದುಕೊಳ್ಳಬೇಕು. ಆಗಲೇ ಭಗವಂತ ನಾಮ ಮಹಿಮೆಯ ವಿಶೇಷತೆ ನಮಗೆ ಅರಿವಾಗುತ್ತದೆ. ಇಲ್ಲಿ ಭಾಷಾ ತ್ರಿವಿಕ್ರಮ, ಭಾಷಾ ವೈವಿಧ್ಯತೆಯನ್ನು ಇಲ್ಲಿ ಪುರಂದರದಾಸರು ನಮಗೆ ಪರಿಚಯಿಸುತ್ತಿದ್ದಾರೆ ಅಂತ ಅಂದ್ಕೊಳ್ಳಬಹುದು. ಅದು ತ್ರಿಧಾಮ. ಏನು ಹೇಳ್ತಾ ಇದ್ದೀರಪ್ಪ ಅಂದ್ರೆ, ತ್ರಿ ಅಂದ್ರೆ ಏನ್ರಿ ಅಂದ್ರೆ, ತ್ರಿ ಅಂದ್ರೆ ಸಂಸ್ಕೃತದಲ್ಲೂ ಹಾಗೂ ಇದನ್ನೇ ಅನುಸರಿಸಿದ ಆಂಗ್ಲ ಭಾಷೆಯಲ್ಲೂ ಕನ್ನಡದಲ್ಲೂ 3 ಎಂದೇ ಅರ್ಥವಾಗುವುದು. ಅದು ಭಗವಂತನ ಸಂಖ್ಯೆ ಎಂದರೂ ತಪ್ಪಲ್ಲ. ಅದನ್ನೇ ತಿರುಪತಿಯ ಶ್ರೀ ವೆಂಕಟೇಶನಿಗೆ 3 ನಾಮಗಳನ್ನು ಕಾಣಬಹುದು. ಅದೇ ಅಚ್ಯುತ, ಅನಂತ, ಗೋವಿಂದ ಎಂಬುದು. ನಾಮದ ಮಹಿಮೆ ವಿಸ್ತಾರವಾಗಿದೆ. ನೋಡಿ, ಇಂಗ್ಲಿಷ್ನಲ್ಲಿ 3 ಅಂತಿದೆ. ಇಂಗ್ಲಿಷ್ನಲ್ಲಿರ್ತಕ್ಕಂಥ 3 ನೇಮ್ ಸೇಕ್ ನ್ಯೂಮರಿಕಲ್ ಒಂದು ಬಿಟ್ಟರೆ ಬೇರೆ ಇನ್ನೆಲ್ಲಿ ಪ್ರಯೋಗ ಮಾಡ್ತೀರಿ ಹೇಳಿ? ಕನ್ನಡದಲ್ಲಿ 3 ಎಂಬತಕ್ಕಂಥದ್ದಿದೆ. ನಾವು 100 ಶಬ್ದಗಳಿಗೆ ಪ್ರಯೋಗ ಮಾಡ್ತೀವಿ. ತ್ರಿಧಾಮ, ತ್ರಿಗುಣ, ತ್ರಿವಚನ, ತ್ರಿಕಾಲ, ಈ ರೀತಿಯಲ್ಲಿ ನಾವು ಹೇಳ್ತಾ ಹೋದರೆ 3 ಎಂಬತಕ್ಕಂಥ 300 ಗಡಿಯನ್ನು ದಾಟಬಹುದು. ಸಂಸ್ಕೃತದಲ್ಲಿ ಅನಂತ ಗಡಿಯನ್ನೇ ದಾಟುತ್ತೆ. ಪ್ರತಿಯೊಂದು ಅಕ್ಷರವೂ ಅನಂತ ಕಲ್ಪವಾಗಿದೆ. ಅದರಿಂದಲೇ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬತಕ್ಕಂಥದ್ದು ಮೊದಲನೆಯದು ಪಲ್ಲವಿ. ಯಾವುದೇ ಇಲ್ಲಿ ತನಕ ಬಂದಿರತಕ್ಕಂಥ 25 ಪದಗಳಿಗೆ ಅಥವಾ ಮುಂದೆ ಬರಬಹುದಾಗಿರತಕ್ಕಂಥ 180 ಪದಗಳಿಗೂ ಅನಂತ ಕೋಟಿ ಬ್ರಹ್ಮಾಂಡ ಎಂಬುದು ಪಲ್ಲವಿ ರೂಪವಾದದ್ದು. ಆದ್ದರಿಂದ ಎಲ್ಲವನ್ನು ಅನಂತ ಶಬ್ದದಿಂದ ಗರ್ಭಿತವಾಗಿದೆ ಅಂತಲೇ ನಾವು ತಿಳ್ಕೊಳ್ಬೇಕು. ನಮಗೆ ಯೋಗ್ಯತೆ ಇದ್ದರೆ ಮಾತ್ರ ಅದನ್ನು ನಾವು ವಿಸ್ತಾರವಾಗಿ ತಿಳಿಯಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಒಂದು ನಿರಂತರ ಚಿಂತನೆ ಮಾಡಿದ್ರೆ ಭಗವಂತ ನಮಗೆ ತೋರಿಸ್ಕೊಡ್ತಾನೆ. ಪ್ರಸ್ತುತ ನೋಡಿ, 3 ಅನ್ನೋದ್ರಿಂದ ಏನಾಯಿತು? ಅಚ್ಯುತಾನಂತ ಗೋವಿಂದ ಎಂಬತಕ್ಕಂಥ ಯಾವ ಪಾಪ ಪರಿಹಾರಕ ಮಂತ್ರ, ರೋಗ ನಿವಾರಣ ಮಂತ್ರ, ಇಷ್ಟ ಪ್ರಾಪ್ತಿ ಮಂತ್ರ ಯಾವುದದು? ತ್ರಿನಾಮ ಅಚ್ಯುತ ಅನಂತ ಗೋವಿಂದ. ಇದನ್ನು ಅನೇಕ ಮಹನೀಯರು ಅನೇಕ ಬಾರಿ ಅನೇಕ ಸಂದರ್ಭಗಳಲ್ಲಿ ಹೇಳಿ ತೋರಿಸಿದ್ದಾರೆ, ಅನುಗ್ರಹಿಸಿದ್ದಾರೆ. ಅದರ ಅರಿವನ್ನು ಪಡೆದುಕೊಂಡು ಅದರ ಫಲವನ್ನೂ ಪಡೆದುಕೊಂಡಿದ್ದಾರೆ ಬೇಕಾಷ್ಟು ಜನರು. ಇಲ್ಲಿ ಪುರಂದರ ತ್ರಿಧಾಮ ಅಂತ ಹೇಳುವಾಗ
ಇದು ಕೇವಲ ಸಂಖ್ಯಾವಾಚಕ ಅಲ್ಲ, ಇದು ನಾಮವಾಚಕ ಎಂಬುದನ್ನು ತಿಳ್ಕೊಳ್ಳಿ. ಯಾವುದೊಂದು ನಾಮ? ಅಚ್ಯುತಾನಂತ ಗೋವಿಂದ. ಇಷ್ಟೇ ಏನು? ಆಧ್ಯಾತ್ಮಿಕವಾಗಿ ಚಿಂತಿಸಿದರೆ 3 ಎಂಬ ಅರ್ಥ ದೀರ್ಘಸ್ವರ ಸೃಷ್ಟಿ. ದೀರ್ಘಸ್ವರ ಬರುತ್ತೆ, ಅದು ಯಾವುದು? ಸೃಷ್ಟಿ, ಸ್ಥಿತಿ, ಲಯ. 3 ಅಂದರೆ ಏನು? ಭಗವಂತ ಸೃಷ್ಟಿ ಮಾಡತಕ್ಕಂಥ ಅವನ ಭಗವಂತ, ಸ್ಥಿತಿ ಮಾಡುವನು ಭಗವಂತ, ಲಯ ಎನಿಸುವನು ಭಗವಂತ. ಲಯ ಅಂದ್ರೆ ಏನು? ಲಯ ಮಾಡುವನು ಅಂತ ಅರ್ಥ. ಅದೇ ಇದನ್ನು ಹಿಂದೆ ನಾವು ದಿವ್ಯಕ್ರೀಡಾಯಂ ಎಂಬ ಶಬ್ದ ವಿಶೇಷ ನಾವು ತಿಳ್ಕೊಂಡಿದ್ದೇವೆ. ಇದಕ್ಕೆ ಮೂಲಭೂತವಾದದ್ದು ಕಾರಣವಾದ ಸತ್ವಗುಣ, ರಜೋಗುಣ, ತಮೋಗುಣ ಇದನ್ನು ಹಂಚಿದವ ಯಾರು? ತ್ರಿಧಾ ಅಂದರು. 3 ಹಂಚಿದವ. ಅಷ್ಟೇನು? ಸತ್ವಗುಣದ ಪ್ರತೀಕ, ಶುದ್ಧ ಸತ್ವಗುಣದ ಪ್ರತೀಕ, ಶುದ್ಧ ರಜೋಗುಣ ಪ್ರತೀಕ, ಶುದ್ಧ ತಮೋಗುಣ ಪ್ರತೀಕದಿಂದ ಭಗವಂತ ಏನ್ ಮಾಡಿದ್ದಾನೆ? ತ್ರಿಧಾ ಆಗಿದ್ದಾನೆ. ಅದನ್ನ ತ್ರಿಧಾಮ ಆಗಿದೆ. ಎಂದರೆ ಏನು? ಸುಖವನ್ನು ಕೊಡತಕ್ಕಂಥ ಸಾಧನ. ಜ್ಞಾನವೂ ಹೌದು. ಧಾಮ ಎಂದರೆ ಮನೆ, ಆಶ್ರಯ ಕೊಡ್ತಕ್ಕಂಥದ್ದು. ಆಶ್ರಯ ಅಂದರೆ ಒಂದು ಸುಖಕ್ಕೆ ಸಾಧನವಾದದ್ದು ಎಂದರ್ಥ. ತ್ರಿಧಾಮ ಎಂದರೆ ಅತ್ಯಂತ ಹೆಚ್ಚಿನ ಸುಖವನ್ನು, ಸ್ವರೂಪ ಸುಖವನ್ನು ಕೊಡತಕ್ಕಂಥದ್ದು ತ್ರಿಧಾಮ ಅಂತ ಅರ್ಥವಾಗುತ್ತೆ. ಆ ಸ್ವರೂಪ ಸುಖವನ್ನು ಕೊಡತಕ್ಕಂಥದಕ್ಕೆ 3 ಆಶ್ರಯವಾಗಿರ್ತಕ್ಕಂಥದ್ದು ಯಾವುದು? ಶ್ವೇತದೀಪ, ಅನಂತಾಸನ, ವೈಕುಂಠ. ಇದನ್ನೇ ಮನೆಯಾಗಿ ಉಳ್ಳವ ಶ್ರೀಧಾಮ. ಅಂದ್ರೆ ಏನು? ಸುಖದಾಯಕ, ಅದೇ ತ್ರಿಧಾಮ. ತ್ರಿಧಾಮ ಅಂತ ದೀರ್ಘ ಹೇಳಿದಾಗ ಅಂದರೆ ಲಕುಮಿಗೆ ಪ್ರಕೃತಿಯನ್ನು ಬಳುವಳಿಯಾಗಿ ಕೊಟ್ಟವ. ಆದ್ದರಿಂದ ಪ್ರಕೃತಿ ಅಭಿಮಾನಿ ಶ್ರೀ ಮಹಾಲಕುಮಿ. ನೋಡಿ, ಸತ್ವಗುಣ, ರಜೋಗುಣ, ತಮೋಗುಣ ಎಂಬತಕ್ಕಂಥ ಅದು ಮಿಶ್ರವಾಗಿದ್ದಾಗ ಅದಕ್ಕೆ ಪ್ರಕೃತಿ ಸೃಷ್ಟಿ ಎಂದು ಹೆಸರು. ಯಾವಾಗ ಮಿಶ್ರವಾಗಿಲ್ಲದೆ ಪ್ರತ್ಯೇಕವಾಗಿರುತ್ತೋ, 3 ರೂಪದಲ್ಲಿರುತ್ತೋ ಅದಕ್ಕೆ ಲಯ ಅಂತ ಹೆಸರು. ಆದರೆ ಶುದ್ಧ ಸತ್ವ, ಶುದ್ಧ ರಜೋಗುಣ, ಶುದ್ಧ ತಮೋಗುಣ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಯಾರು? ಅತಿ ಶುದ್ಧಳಾದ ಲಕ್ಷ್ಮೀದೇವಿ. ಅವಳೇ ಪ್ರತೀಕವಾಗಿರತಕ್ಕಂಥ, ಅವಳ ಹಿಂದೆ ನಾವು ವಿಚಾರಿಸಿದಂಥ ಲಕ್ಷ್ಮಾತ್ಮಕವಾಗಿರತಕ್ಕಂಥದ್ದು ಯಾವುದು? ಶ್ವೇತದ್ವೀಪ, ಅನಂತಾಸುರ, ವೈಕುಂಠ. ಇನ್ನು ಮುಂದೆ ತಿಳಿಯಬೇಕಾದ್ದೇನು? ಧಾಮ ಅಂದರೆ ಏನು? ಧಾಮ ಅಂದರೆ ನೆಲೆಸಿರುವ ದೇಶ, ನೆಲೆಸಿರುವ ಜ್ಞಾನ, ನೆಲೆಸಿರುವ ಭಕ್ತಿ, ನೆಲೆಸಿರುವ ವೈರಾಗ್ಯ. ಅಂದರೆ ದೇಶ, ಜ್ಞಾನ, ಭಕ್ತಿ, ವೈರಾಗ್ಯದಲ್ಲಿ ಸಿಗುವವ ಎಂದರ್ಥ. ನೀವು ಎಲ್ಲಿ ಸಿಗ್ತೀರಾ ಅಂದರೆ ನಿಮ್ಮ ಮನೆ ವಿಳಾಸವನ್ನು ಕೊಡ್ತೀರಾ. ಭಗವಂತನು ಅವನ ವಿಳಾಸವನ್ನು ಕೊಡ್ತಾನೆ. ನಾನು ತ್ರಿಧಾಮದಲ್ಲಿದ್ದೇನೆ, ಅಲ್ಲಿಗೆ ಬಂದು ನಮ್ಮನ್ನು ಕಾಣಬಹುದು. ಹಾಗಾದರೆ ನಿಮ್ಮ ಧಾಮಕ್ಕೆ ಬರಲು ಮಾರ್ಗವನ್ನು ತಿಳಿಸಿಕೊಡಿ ಎಂದಾಗ ಜ್ಞಾನ, ಭಕ್ತಿ, ವೈರಾಗ್ಯ. ಯಾರು ಜ್ಞಾನವಂತರೋ, ಯಾರು ಭಕ್ತಿವಂತರೋ, ಯಾರು ವೈರಾಗ್ಯವಂತರೋ ಇದೇ ಮಾರ್ಗ. ಈ ಮಾರ್ಗದಲ್ಲಿ ಬಂದರೆ ನೀವು ನಮ್ಮ ಮನೆಯನ್ನು ಸೇರ್ತೀರಾ. ನಾವು ಒಂದು ಅಡ್ರೆಸ್ ಹೇಳ್ತೀವಿ, ಇದು ದೊಡ್ಡ 60 ಅಡಿ ರೋಡಲ್ಲಿ ಬನ್ನಿ, 100 ಅಡಿ ರೋಡ್ಗೆ ಬನ್ನಿ, 1000 ಅಡಿ ರೋಡ್ಗೆ ಬನ್ನಿ, ಅಲ್ಲೇ ನಮ್ಮ ಮಹಾಲ್ ಸಿಗತ್ತೆ ಅಂತ ಹೇಗೆ ಜಂಬ ಕೊಚ್ಕೊಳ್ತೀವೋ. ಇದು ಕೇವಲ ಆಡಂಬರ. ನಮ್ಮದು ಯಾವುದು ಅಲ್ಲಿರ್ತಕ್ಕಂಥ ಯಾವ ಭಾಗದಲ್ಲಿ ಇರ್ತಕ್ಕಂಥ ಒಂದು ತೃಣವೂ ನಮ್ಮದಲ್ಲ, ಒಂದು ಮಣ್ಣಿನ ಕಣವೂ ನಮ್ಮದಲ್ಲ. ಆದರೆ ನಾವು ಹೇಳ್ಕೊಳ್ಳೋದೇನು? ಈ ಬೀದಿಯೇ ನಮ್ಮದು, ಈ ಮನೆಗೇ ನಮ್ಮದು, ಈ ಊರೇ ನಮ್ಮದು. ಇದು ಅತ್ಯಂತ ಭ್ರಷ್ಟತನದ ಪರಮಾವಧಿ, ಭ್ರಮ. ಇದು ನಾವು ಭ್ರಮೆಯಲ್ಲಿ ಬದುಕಿದ್ದೇವೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳೇ ಆಗಿದೆ. ಆದರೆ ಅನ್ವರ್ಥವಾಗಿರತಕ್ಕಂಥದ್ದು ಭಗವಂತ, ಅದು ತ್ರಿಧಾಮ. ತ್ರಿಧಾಮಕ್ಕೂ 3 ದಾರಿಗಳಿದೆ. ಆ 3 ದಾರಿಗಳು ಯಾವುದು? ಭಕ್ತಿಯ ಮಾರ್ಗ, ಜ್ಞಾನದ ಮಾರ್ಗ ಮತ್ತು ವೈರಾಗ್ಯದ ಮಾರ್ಗ. ನೋಡಿ, ತ್ರಿಧಾಮ ಅನಂತಾಸುರ, ಶ್ವೇತದ್ವೀಪ, ವೈಕುಂಠವನ್ನು ಸೇರಿಕೆ ಬೇಕಾಗಿರತಕ್ಕಂಥ ಸಾಧನೆ ಯಾವುದು? ಜ್ಞಾನ, ಭಕ್ತಿ, ವೈರಾಗ್ಯ. ಇದು ಯಾವುದು? ತ್ರಿ ಎಂಬುದರಲ್ಲಿದೆ, ತ್ರಿಧಾಮ ಎಂಬುದರಲ್ಲಿ ಇದೆ.
ಇಷ್ಟೇ ಏನು ಅಂದರೆ ದಾ ಅಂದರೆ ಏನು, ಕೊಡುವ ಎಂದರ್ಥ. ಮಾ ಎಂದರೆ ಸುಖ, ಅವರವರ ಯೋಗ್ಯತಾನುಸಾರಿ ವಿವಿಧ ಜೀವರಿಗೂ ಪೂರ್ಣ ಸುಖ ಆನಂದವನ್ನು ಬಳಸಲು ಆಶೀರ್ವದಿಸುವ ಎಂದರ್ಥ. ಅದನ್ನು ಶ್ವೇತದೀಪ, ಅನಂತಾಸನ, ವೈಕುಂಠದಲ್ಲಿ ನೀಡುವವ. ತ್ರಿಧಾಮ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಆಯಾ ಜೀವನನ್ನು ಸೃಷ್ಟಿಸಿ ಸ್ಥಿತಿ ಪಾಲಿಸಿ ಸಂಹರಿಸಿ ಅವರವರ ಯೋಗ್ಯತಾ ರೀತಿಯ ಅಭಿವ್ಯಕ್ತಿ ಮಾಡುವವ. ನೋಡಿ, ಒಬ್ಬರನ್ನು ಹುಟ್ಟಿಸಿದ ನಂತರ ನಾನಾ ಕ್ಲೇಶಗಳಿಗೆ ಅವರು ಒಳಪಡುತ್ತಾರೆ. ಏನು ಕ್ಲೇಶ? ಈ ಪ್ರಕೃತಿಯ ಮಣ್ಣಿನ ಗುಣವೇ ಕ್ಲೇಶದಾಯಕವಾಗಿರುತ್ತೆ. ಮೊಟ್ಟ ಮೊದಲ ದೊಡ್ಡ ಕ್ಲೇಶ ಅಂದರೆ ಏನು? ಭಗವಂತನನ್ನೇ ಮರೆಸು ಬಿಡುತ್ತೆ. ಯಾವುದು ನಮಗೆ ಪ್ರತಿ ಕ್ಷಣವೂ ಭಗವಂತನ ನೆನಪಿನಲ್ಲಿ ಉಳಿಯಬೇಕೋ, ಈ ಮಣ್ಣಿನ ಸ್ಪರ್ಶವಾದ ಕೂಡಲೇ ನಮಗೆ ಬರತಕ್ಕಂಥ ಬಹಳ ದೊಡ್ಡ ಉಡುಗೊರೆ ಅಥವಾ ಸಂಕೋಲನೆ ಅಥವಾ ಬಂಧನ ರೂಪವಾಗಿ ಯಾವುದು ಬರುತ್ತೆ? ವಿಸ್ಮರಣೆ. ಇದೇ ಕಾರಣದಿಂದ ದೇವತೆಗಳು ಮನುಷ್ಯ ಲೋಕಕ್ಕೆ ಹೋಗಿರಿ ಎಂದರೆ ಹೆದರಿಕೆ ಬಿಡ್ತಾರೆ. ಯಾಕೆ ದೇವತೆಗಳಿಗೂ ಹೆದರಿಕೆ ಬರುತ್ತೇನೋ? ಹೌದು, ಬ್ರಹ್ಮದೇವರೇ ಹೇಳಿಕೊಂಡಿದ್ದಾರೆ, ನಾನು ಯಾವ ಕ್ಷಣದಲ್ಲಿ ಭಗವಂತನ ನೆನೆಸಲಿಲ್ಲವೋ ಆಗ ನನ್ನ ಚರ್ಮ, ನನ್ನ ಶರೀರ ನಾಯಿ ಮಾಂಸಕ್ಕೆ ಸಮಾನ, ಅತ್ಯಂತ ಅಶುದ್ಧವಾಗಿ ಬಿಡುತ್ತದೆ. ಭಗವಂತನ ಸ್ಮರಣೆ ಇದ್ದರೆ ಮಾತ್ರ ನನ್ನ ಶರೀರ ಪವಿತ್ರವಾದದ್ದು, ಇಲ್ಲದಿಲ್ಲ ಅಂತ ಬ್ರಹ್ಮದೇವರು ಹೇಳಿಕೊಂಡಾಗ ದೇವತೆಗಳ ಪಾಡೇನು? ದೇವತೆಗಳು ಹೇಳಿಕೊಂಡಾಗ ಋಷಿಗಳ ಪಾಡೇನು? ಬ್ರಹ್ಮದೇವರು, ದೇವತೆಗಳು, ಋಷಿಗಳು ಹೇಳಿಕೊಂಡರು. ಮನುಷ್ಯನು ಇಂದು ಯಾರಿಗೂ ಯಾವ ಕಾಲಕ್ಕೂ ಏನು ಹೇಳಿಕೊಂಡಿಲ್ಲ. ಯಾಕೆ? ಮನುಷ್ಯರು ಕೇವಲ ಅಜ್ಞಾನದಿಂದ ತೊಳಲುತ್ತಿದ್ದಾರೆ, ಭ್ರಮೆಯಲ್ಲೇ ಬಿದ್ದಿದ್ದಾರೆ. ತಮಗೆ ಬಂಧಕ ರೂಪವಾದ ಪ್ರಕೃತಿಯನ್ನೇ ಪ್ರೀತಿಸುತ್ತಾರೆ. ಯಾವಾಗ ನಾವು ಪ್ರಕೃತಿಯನ್ನು ಪ್ರೀತಿಸುತ್ತೇವೋ ಭಗವಂತ ಏನು ಮಾಡ್ತಾನೆ? ದೂರ ಸರಿದು ಹೋಗ್ತಾನೆ. ದೂರ ಸರಿಯೋದು ಹೇಗೆಯಪ್ಪ ಅಂದರೆ, ದೇಹದಿಂದ ದೂರ ಸರಿಯೋದು ಒಂದು, ಕಣ್ಣಿನಿಂದ ದೂರ ಸರಿಯೋದು ಇನ್ನೊಂದು, ಮನಸ್ಸಿನಿಂದ ದೂರ ಸರಿಯೋದು ಇನ್ನೊಂದು. ಇದು ಮೂರು ಮಾರ್ಗ. ಅವನ ಸ್ಮರಣೆಯೇ ಬರದೇ ಇರತಕ್ಕಂಥದ್ದು ಮನಸ್ಸು, ಅವನ ನಾಮವನ್ನೇ ಕೊಂಡಾಡದಂತೆ ಮಾಡುವುದು ಬಾಯಿ, ಮತ್ತು ಅವನನ್ನು ಕಾಣದೇ ನಮ್ಮ ಕಣ್ಣು ಇನ್ನೊಂದು ಪದಾರ್ಥವನ್ನಲ್ಲಿ ಆಸಕ್ತವಾಗಿರುವುದು ಮತ್ತೊಂದು. ಹೀಗೆ ನಮಗೆ ನೋಡಿ, ನೀವೇ ಚಿಂತನೆ ಮಾಡಿಕೊಳ್ಳಿ. ಎಲ್ಲರೂ ದೊಡ್ಡ ದೊಡ್ಡ ಅಜ್ಞಾನದ ಪರದೆಗಳೇ ನಮ್ಮ ಮುಂದಿದೆ. ಆ ಪರದೆಗಳು ಎಷ್ಟಿದೆ? 3 ಇದೆ. ಆ 3 ವಿಧಗಳು ಯಾವುದು? ಮಾತಿನಿಂದ, ಕಣ್ಣಿನಿಂದ ಹಾಗೂ ಮನಸ್ಸಿನಿಂದ. ಇದು 3 ಎಂಬತಕ್ಕಂಥ ಅದನ್ನು ನಮಗೆ ತೋರಿಸ್ಕೊಡ್ತಾ ಇದೆ. ಇದು ಏನು ಮಾಡುತ್ತೆ? ನಮಗೆ ಸಂಸಾರದಲ್ಲಿ ನಮಗೆ ಅನಿಷ್ಟವಾದ ಕಷ್ಟಗಳನ್ನೇ, ದುಃಖವನ್ನೇ, ಕ್ಲೇಶಗಳನ್ನೇ ತಂದು ಕೊಡುತ್ತದೆ. ಈ ತಂದು ಕೊಟ್ಟಾಗ ಇದು ಸೃಷ್ಟಿ ಎಂದಾಗತ್ತೆ. ಎಷ್ಟು ಕಾಲ ಕೊಡಬೇಕು? ಸ್ಥಿತಿ ಕಾಲನಾದ ಬ್ರಹ್ಮದೇವರು, ಅಂದರೆ ಬ್ರಹ್ಮದೇವರಲ್ಲಿರ್ತಕ್ಕಂಥ ಭಗವಂತ ವಿಷ್ಣು ಸ್ಥಿತಿ ಕಾರಣ. ಎಲ್ಲವನ್ನೂ ಬ್ರಹ್ಮ ಅಂದರೆ ಸೃಷ್ಟಿಯಿಂದ ಮಾಡತಕ್ಕಂಥವನ್ನೊಂದು ಅರ್ಥ. ಎಲ್ಲವೂ ವಿಷ್ಣುವೇ ಮಾಡುವುದು, ಬ್ರಹ್ಮನ ಹೆಸರಿನಲ್ಲಿ, ವಿಷ್ಣುವಿನ ಹೆಸರಿನಲ್ಲಿ ಮತ್ತು ರುದ್ರನ ಹೆಸರಿನಲ್ಲಿ. 106 ವರ್ಷ ಬದುಕಿದ ತಕ್ಷಣ ಒಂದು ಕೊನೆಯನ್ನು ಮುಟ್ಟಿಸುತ್ತಾನೆ. ಅದನ್ನು ನಾವು ಸಾವು ಅಂತ ಹೇಳ್ತೇವೆ. ಅದೇ ಸಾವು ಎಂಬತಕ್ಕಂಥದ್ದು ಏನು? ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಕ್ಲೇಶದಿಂದ ಬಿಡುಗಡೆ, ಅಜ್ಞಾನದಿಂದ ಬಿಡುಗಡೆ, ಸಂಸಾರವೆಂಬ ಬಂಧನದಿಂದ ತಾತ್ಕಾಲಿಕ ಬಿಡುಗಡೆ. ಯಾತಕ್ಕೋಸ್ಕರ ಇದು ಬಂತು? ಭಗವಂತನ ಸ್ಮರಣೆ ಮಾಡಿಕೊಳ್ಳಿ. ಆದ್ದರಿಂದಲೇ ಪ್ರತಿದಿನ ನಮಗೆ 3 ಕಾಲವನ್ನು ಕೊಟ್ಟಿದ್ದಾನೆ. ಪ್ರಾತಃ, ಮಾಧ್ಯಾಹ್ನಿಕ, ಸಾಯಂ ಎಂಬತಕ್ಕಂಥದ್ದು ಇಲ್ಲಿ ಸಂಧ್ಯಾ ಕಾಲವನ್ನು ತೋರಿಸಿ ಭಗವಂತನ ನೆನೆಸಿಕೊಳ್ಳಿ ಎಂದು ಆಜ್ಞಾಪಿಸುತ್ತಾನೆ. ಅದೇ ಸಂಧ್ಯಾ ವಂದನೆಯ ಕಾಲ.
ಇದು ಸಹ ತ್ರಿಕಾಲ ಮಾಡ್ತಕ್ಕಂಥದ್ದು. ನಾವು ಇವತ್ತು ಅದನ್ನು ಬಿಟ್ಟು ಮರೆತು ಬಹಳ ಅಜ್ಞಾನ ಪರವಶೆಯಿಂದ ಬಿಟ್ಟಿದ್ದೇವೆ. ಆದ್ದರಿಂದ ನಮಗೆ ತ್ರಿಶೂಲವಾಗಿದೆ. ತ್ರಿಧಾಮ ಹೋಗಿ ಸಂಸಾರ ಎಂಬುದು ತ್ರಿಶೂಲ. ಯಾವುದು ಶೂಲ? ತಲೆ ಶೂಲ, ಮೈಶೂಲ ಮತ್ತು ಮನಸ್ಸು ಶೂಲ. ಸಂಸಾರವೆಂಬುದು ಶೂಲಪ್ರಾಯವಾಗಿದೆ. ನೋಡಿ, ತ್ರಿನಲ್ಲಿ ನಿಮಗೇನು ಬೇಕು, ಏನು ಬೇಡ ಎಲ್ಲವೂ ಅಡಗಿದೆ. ತ್ರಿಧಾಮ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಆಯಾ ಜೀವರನ್ನು ಸೃಷ್ಟಿಸಿ ಸ್ತುತಿ ಪಾಲಿಸಿ ಸಂಹರಿಸಿ ಅವರವರ ಯೋಗ್ಯತಾ ರೀತಿಯ ಅಭಿವ್ಯಕ್ತಿ ಮಾಡುವ. ಆದ್ದರಿಂದ ನಾವು ಸಂಸಾರದಲ್ಲಿ ಅನೇಕ ವಿಶೇಷವಾದ ರೋಗ ರುಜಿನಂತ ಬಳಲಿಸಿದಾಗ ಜೀವ ಏನ್ ಮಾಡ್ತಾನೆ? ಗೋಗರಿಕೊಳ್ಳುತ್ತಾನೆ. ನನ್ನ ಈ ಜೀವನ ಸಾಕು ಮಾಡು ತಂದೆ, ಸಾಕು ಮಾಡು ಸಾಕು ಮಾಡು ಎಂದು ಕೇಳಿಕೊಂಡಾಗ ಸಂಹಾರ ಮಾಡುತ್ತಾನೆ. ಸಂಹಾರ ಮಾಡುವುದು ಏನು? ಅನುಗ್ರಹ ರೂಪ. ಹುಟ್ಟಿಸುವುದು ಏನು? ಅನುಗ್ರಹ ರೂಪ. ಯಾರಿಗೆ? ಭಗವಜ್ಞಾನ ಮಾಡುವವರಿಗೆ. ಸ್ಥಿತಿ ಅನುಗ್ರಹ ರೂಪ. ಯಾರಿಗೆ? ಯಾರು ರಕ್ಷಣಾ ಭಗವಂತನಿಗೆ ಕೊಂಡಾಡಲು ಅವರ ಸಕಲ ಇಂದ್ರಿಯಗಳನ್ನು ಬಳಸಿಕೊಳ್ಳುತ್ತಾರೋ ಅವರಿಗೆ ಅನುಗ್ರಹ ರೂಪ. ಸಾವು ಅನುಗ್ರಹ ರೂಪ. ಯಾರಿಗೆ? ಅವರು ನಿರಂತರ ಯಾರು ಸ್ಮರಣೆ ಮಾಡ್ತಾ ಇದ್ದಾರೋ ಅವರ ಬಾಡಿ ಹೇಗೆ ಮುದಿತನ ವೃದ್ಧಾಪ್ಯದಲ್ಲಿ ಸಿಲುಕಿದಾಗ ಅದನ್ನು ಎಕ್ಸ್ಚೇಂಜ್ ರಿನ್ಯೂ ಮಾಡಬೇಕಲ್ಲ. ರಿನ್ಯೂ ಮಾಡುವುದರಿಂದ ಏನು? ಹೊಸ ಪದಾರ್ಥವನ್ನು ಕೊಡೋದು, ಹಾಗೆ ಹೊಸ ಶರೀರವನ್ನು ಕೊಡೋದು, ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿಸೋದು. ಆದ್ರಿಂದ ಸಾವು ಎಂಬತಕ್ಕಂಥ ಏನಾಯಿತು? ನಾವು ಹಳೆ ಪದಾರ್ಥವನ್ನು ಕೊಟ್ಟು ಹೊಸ ಪದಾರ್ಥವನ್ನು ಕೊಂಡಂತೆ. ಇಲ್ಲಿ ನಾವು ಖುಷಿ ಪಡಬೇಕು, ದುಃಖ ಪಡಬೇಕು. ಇದೆಲ್ಲ ನೀವು ನಿರ್ಧರಿಸಿಕೊಳ್ಳಿ. ಇದೆಲ್ಲವೂ ನಮಗೆ ಇಲ್ಲಿಂದ ಸಿಗುತ್ತೆ? ತ್ರಿ ಎಂಬ ಶಬ್ದದಿಂದಲೇ ಸಿಗುತ್ತೆ. ಆಯಾ ಜೀವರು ಎಂಬಲ್ಲಿ ತ್ರಿ ಅಂದರೆ ಸಾತ್ವಿಕರಿದ್ದಾರೆ, ರಾಜಸರಿದ್ದಾರೆ, ತಾಮಸರಿದ್ದಾರೆ. ಈ ತಾಮಸ ಪ್ರವೃತ್ತಿ ಉಳ್ಳವರಿಗೂ ಆಶ್ರಯ ನೀಡುವ ಎಂದರ್ಥ. ನೋಡಿ, ಭಗವಂತ ಒಳ್ಳೆಯವರಿಗೂ ಭಗವಂತ, ಕೆಟ್ಟವರಿಗೂ ಭಗವಂತ. ಯಾಕೆ? ಇವರೋನೊಬ್ಬನೇ. ಸಾತ್ವಿಕರಿಗೆ ಮಾತ್ರ ಒಬ್ಬ ದೇವರು, ರಾಜಸರಿಗೆ ಒಬ್ಬರ ದೇವರು, ತಾಮಸರಿಗೆ ಒಬ್ಬ ದೇವರು ಅಂತ ಇಲ್ಲ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಪಲ್ಲಿವಿ ನಿಮಗೆ ಅದೆಲ್ಲವನ್ನು ಉತ್ತರ ಕೊಟ್ಟು ಆಗಿದೆ. ಸ್ವತಂತ್ರ ಎಂಬತಕ್ಕಂಥವನು ಸರ್ವೋತ್ತಮ ಕೇವಲ ಒಬ್ಬನೇ ವ್ಯಕ್ತಿ, ಅವನೇ ವಿಷ್ಣು. ಇದನ್ನು ತ್ರಿಮೂರ್ಧ್ನಾ ಎಂದು ಭಗವಂತನಿಗೆ ಹೆಸರಿಸಿದೆ. ತ್ರೀಣಿ ಧಾಮಾನಿ ವೈ ವಿಷ್ಣೋ ತ್ರಿಲೋಕಾತ್ ಬಹಿರೇವ ಚ. ಇದು ಭಾಗವತ ತಾತ್ಪರ್ಯದಲ್ಲಿ ಶ್ರೀಮಧ್ವಾಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ತ್ರಿಮೂರ್ಧ್ನ ಎಂದು ಭಗವಂತನಿಗೆ ಹೆಸರಿದೆ. ಮೂರು ಮುಖವಿದೆ. ತ್ರೀಣಿ ಧಾಮಾನಿ, ಮೂರು ಮನೆ ಇದೆ. ಯಾರಿಗೆ? ವೈ ವಿಷ್ಣು. ಅತ್ಯಂತ ವೈ ಅಂದರೆ ಏನು? ಅತ್ಯಂತ ವಿಶೇಷವಾದ ಪ್ರಾಪ್ತರಾದ ಭಗವಂತನಿಗೆ. ತ್ರಿಲೋಕಾತ್, ಮೂರು ಲೋಕದಲ್ಲೂ, ಬಹಿರೇವಚ, ಮೂರು ಲೋಕದ ಹೊರಗಡೆ, ಶ್ವೇತದೀಪ ಅನಂತಾಸನ ವೈಕುಂಠ ಎಂಬುದಾಗಿ ಎಂದು ಅರ್ಥ. ಇದು ಭಾಗವತಾತ್ಮದಲ್ಲಿ ಶ್ರೀ ಮಧ್ವಾಚಾರ್ಯರು ಅದು ವಿಶೇಷವಾಗಿ ನಮಗೆ ಅನುಗ್ರಹ ಮಾಡಿದ್ದಾರೆ. ಅದನ್ನು ಪುರಂದರದಾಸರು ಇಲ್ಲಿ ನೆನಪಿಸಿಕೊಳ್ಳುವಾಗಿ ತ್ರಿಧಾಮ ಅಂತ ಹೇಳಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಪದವಾಗಲಿ ವಾಕ್ಯವಾಗಲಿ ಸಂಖ್ಯಾವಾಚಕ ಶಬ್ದದಿಂದ ಕೂಡಿದ್ದಾಗಿದ್ದರೆ ಪದದ ಅರ್ಥವನ್ನು, ಸಂಖ್ಯಾಪದದ ಅರ್ಥವನ್ನು ತಿಳಿಯಬಹುದಾಗಿದೆ. ಇದನ್ನು ಮಹಾಭಾರತದಲ್ಲಿ ವಿದುರ ನೀತಿಯ ನೆಪದಲ್ಲಿ ಶ್ರೀ ವೇದವ್ಯಾಸ ದೇವರು ಸಾಧನ ಲೋಕಕ್ಕೆ ಅನುಗ್ರಹಿಸಿದ್ದಾರೆ. ಮಹಾಭಾರತದಲ್ಲಿ 1ರಿಂದ 100 ತನಕ, 28 ತನಕ ಒಂದೊಂದು ಸಂಖ್ಯೆಯಲ್ಲಿರ್ತಕ್ಕಂಥದ್ದನ್ನ ಒಂದು ವಿದುರ ನೀತಿ ತೋರಿಸಿಕೊಟ್ಟಿದ್ದಾನೆ. ವಿದುರ ಅಂದ್ರೆ ಯಾರು? ಯಮಧರ್ಮರಾಜ. ಯಾಕೆ ತೋರಿಸಿಕೊಟ್ಟಿದ್ದಾನೆ? ಇದು ಕೇವಲ ಸಂಖ್ಯಾವಾಚಕ ಅಲ್ಲಪ್ಪ. ಈ ಪ್ರತಿಯೊಂದು ಸಂಖ್ಯೆಯಲ್ಲಿ ಅಡಗಿಕೊಳ್ತಿರತಕ್ಕಂಥ ಸಾಧನ ಕ್ರಮ.
ನೀವು ಎಲ್ಲವನ್ನೂ ಒಂದು ಪದವನ್ನು ವಾಕ್ಯವನ್ನಾಗಿ ನೋಡಬೇಡಿ. ಎಲ್ಲ ಸಂಖ್ಯೆ ಇದೆ, ಅದು ವಿಶೇಷಾಕಾರವಾಗಿ ಸಾಧನೆ ಮಾಡೋಕ್ಕೋಸ್ಕರ ಬಳಸಬೇಕು ಅಂತ ತೋರಿಸ್ತಿದ್ದಾರೆ. ಅದನ್ನು ಸಹ ಪುರಂದರದಾಸರು ತ್ರಿಧಾಮ ಎಂಬತಕ್ಕಂಥ ಶಬ್ದದಿಂದ ತೋರಿಸಿಕೊಂಡಿದ್ದಾರೆ. ಸಂಖ್ಯಾವಾಚಕ ಅರ್ಥವನ್ನು ತಿಳಿಯಬಹುದಾಗಿದೆ. ತ್ರಿಧಾಮದೊಳಗೆ ತ್ರಿ ಇದೆ, ಇದು ಭಗವಂತ ನಾಮದೇವೇ ಆಗಿದೆ. ಓಂ ಎಂಬುದು ಸಂಯುಕ್ತ ಅಕ್ಷರವಾಗಿದೆ. ನೋಡಿ, ತ್ರಿ ಎಂಬತಕ್ಕಂಥದ್ದು ಏಕಾಕ್ಷರ, ಅದರಲ್ಲಿ 3 ಅಕ್ಷರ ಇದೆ. ತ್ರಿ ಅನ್ನೋದು 3 ಅನ್ನೋದು ನಿಮಗೆ ಹೇಗೆ ಗೊತ್ತಾಗುತ್ತೆ? ತ್ರಿ ಅನ್ನೋದು ಶಬ್ದದಲ್ಲೇ ಇದೆಯಲ್ಲ. ಇಲ್ಲ ನಮ್ಗೆ ಬಿಡುತ್ತ ತೋರಿಸಿ ಅಂದ್ರೆ ಆವಾಗಲೂ ನೋಡಿ, ತಕಾರ, ರಕಾರ, ಈಕಾರ ಇಲ್ಲವೋ ಇದೆಯೋ ಇಲ್ವೋ? ಇದು ತ್ರಿ ಅಲ್ವೇನು? ಯಾಕೆ ಇದು 3 ಇದೆ? ಇದು 3 ಇರ್ತಕ್ಕಂಥ ಗಾಯತ್ರಿಯ ಮೂಲ ಪಾದಗಳು, ತ್ರಿಪಾದ ಎಂಬತಕ್ಕಂಥದ್ದನ್ನು. ಆದ್ದರಿಂದ ತ್ರಿ ಎಂಬತಕ್ಕಂಥ ಅದಕ್ಕೆ ಯಾವುದಕ್ಕೆ ಸಮವಾಗತ್ತೆ? ಓಂ ಎಂಬತಕ್ಕಂಥ ಸಮವಾಗುತ್ತದೆ. ಓಮನದಲ್ಲಿ ಏನಿದೆ? ಅಕಾರ, ಉಕಾರ, ಮಕಾರ ಎಂಬುದು ಎಲ್ರಿಗೂ ಗೊತ್ತಿದೆ. ಅದನ್ನ ತ್ರಿ ಎಂಬ ಸಂಖ್ಯಾವಾಚಕದಿಂದ ಓಂ ಎಂಬ ಪದವನ್ನು ನೀವು ಸೇರಿಸಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಅಂದ್ರೆ ತ್ರಿ ಅಂದ್ರೆ ಕೇವಲ ಸಂಖ್ಯೆ ನೋಡಬೇಡಿ, ಈಗ ಪದವನ್ನು ನೋಡಿ. ಆ ಪದ ಯಾವುದು? ಓಂ ಎಂಬತಕ್ಕಂಥದ್ದು. ಓಂ ಎಂಬತಕ್ಕಂಥ ಏನಾಗಿದೆ? ಸಂಯುಕ್ತ ಅಕ್ಷರವಾಗಿದೆ. ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರ ಇದೆ. ಇದೇ ಭಗವಂತನ 3 ರೂಪಗಳು. ಅದೇ ಅಚ್ಯುತ, ಅನಂತ, ಗೋವಿಂದ. ಇದನ್ನು ನಾಮತ್ರಯವೆಂದು ಪ್ರತಿದಿನ ಸಂಧ್ಯಾ ವಂದನೆಯಲ್ಲಿ ಉಚ್ಚರಿಸುತ್ತೇವೆ. ಭಗವಂತ ನಂತರ ಶ್ರೀ ಮಹಾಲಕ್ಷ್ಮೀ ದೇವಿಯ ನಾಮದಲ್ಲಿ ಶ್ರೀ ಎಂಬುದೇ ಶಕಾರ, ಇಕಾರ ಹಾಗೂ ರಕಾರ ಇದೆ. ನೋಡಿ, ಭಗವಂತ ಪುರುಷ ರೂಪವೂ ಹೌದು, ಸ್ತ್ರೀ ರೂಪವೂ ಹೌದು. ನೀವು ಎಲ್ಲವೂ ಪುರುಷ ರೂಪದಲ್ಲಿ ಅನ್ವಯ ತೋರಿಸ್ತಾ ಇದ್ರೆ ಶ್ರೀ ರೂಪದಲ್ಲಿ ತೋರಿಸಿ ಒಂದು ನೋಡೋಣ ಅಂತ ನಿಮ್ಮ ಮನಸ್ಸಿಗೆ ಬಂದ್ರೆ ಶ್ರೀ ಎಂಬತಕ್ಕಂಥದ್ದು ಇದೆ. ಶ್ರೀ ಎಂಬುದಲ್ಲಿ ಏನಿದೆ? 3 ರೂಪ ಇದೆ, 3 ಅಕ್ಷರ ಇದೆ. ಅದು ಸಹ ತ್ರಿ ಆಗತ್ತೆ, ಶ್ರೀ ಆಗತ್ತೆ. ಅದು ಯಾವುದು? ಶಕಾರ. ಶಮ್ ಅಂದ್ರೆ ಪೂರ್ಣ, ಇಕಾರ ಅತಿಶಯವಾಗಿರ್ತಕ್ಕಂಥದ್ದು, ಹಾಗೂ ರಕಾರ ರಕ್ಷಾಬಂಧಕವಾಗಿರ್ತಕ್ಕಂಥದ್ದು. ಮೋಕ್ಷದ ಸುಖ, ಐಶ್ವರ್ಯ, ರಾ ಎಂಬುದರಿಂದ ರಮತೆ ಅನುಭವಿಸುವುದು. ಅಂದರೆ ನಮ್ಮ ಸ್ವರೂಪ ಸುಖವನ್ನು ದಯಪಾಲಿಸುವವಳು ಹರಿಯಾಜ್ಞೆಯಿಂದ ಎಂಬುದನ್ನು ತಿಳಿಯಬೇಕು. ಈಗ ಇವಳು ಪ್ರಕೃತಿ. ಪ್ರಕೃತಿ ಎಂಬುದರಿಂದ ಅದು 3 ಶಬ್ದ. ಇದು ಲಕ್ಷ್ಮಿಯ ಅಭಿಮಾನ್ಯದ ಹೆಸರು. ಅದರ ದಶೆಯಿಂದ ಹುಟ್ಟಿದ ಸಾತ್ವಿಕ, ರಾಜಸ, ತಾಮಸ ಗುಣಗಳಿಂದ ನಮ್ಮನ್ನು ಬಂಧಿಸಿ ನಮ್ಮ ಸ್ವರೂಪ ಸುಖವನ್ನು ಅನುಭವಿಸದಂತೆ ನೋಡಿಕೊಂಡಿರುವುದು ಇದೇ ಗಡಿ. ಗಡಿಯದ ಏನರ್ಥ? ಟೋಲ್ ಗೇಟ್. ಟೋಲ್ ಗೇಟ್ ಅಂದ್ರೆ ಏನರ್ಥ? ನೋಡಪ್ಪ, ನಿಮ್ಮನ್ನು ಬಂಧಿಸಿದ್ದೇವೆ, ಈ ಟೋಲ್ ಗೇಟ್ ದಾಟಬೇಕು ಅಂದ್ರೆ ನೀವು 3 ಹಣವನ್ನು ಕೊಡಬೇಕು. ಯಾವುದದು? ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ, ಭಕ್ತಿ, ವೈರಾಗ್ಯ ಎಂಬತಕ್ಕಂಥ ರೊಕ್ಕ ಕೊಟ್ಟರೆ ಈ ಟೋಲ್ ಗೇಟಿಂದ ನಿಮಗೆ ಮುಂದೆ ಬಿಡುತ್ತೇನೆ ಅಂತ ಲಕ್ಷ್ಮಿಯು ಆ ಟೋಲ್ ಗೇಟಲ್ಲಿ ನಿಂತಿರ್ತಾಳೆ. ಅಂದ್ರೆ ಮೋಕ್ಷದ ಶ್ವೇತದ್ವೀಪ ಅನಂತಾಸನ ಮತ್ತು ಶ್ವೇತದ್ವೀಪದ ದ್ವಾರಪಾಲಕಳಾಗಿ ಮುಕ್ತರನ್ನು ಸ್ವಾಗತಿಸುತ್ತಿದ್ದಾಳೆ ಎಂದರ್ಥ. ಇದನ್ನು ದಾಟಿ ಹೋಗಲಿಕ್ಕೆ ಬೇಕಾದ ಕರವು 3. ಅದೇ ಜ್ಞಾನ, ಭಕ್ತಿ, ವೈರಾಗ್ಯ. ದಾಟಿದಾಗ ಸಿಗುವುದೇ ತ್ರಿಧಾಮ. ಅದೇ ಅನಂತಾಸನ, ಶ್ವೇತದೀಪ ಮತ್ತು ವೈಕುಂಠ. ಇದನ್ನು ಪಡೆಯಲು ನೆರವಾಗುವವರು ನಮ್ಮ ಪ್ರಾಣದೇವರು. ಇವರು ಸಹ 3 ರೂಪದಲ್ಲಿದ್ದಾರೆ. ಹನುಮ, ಭೀಮ, ಮಧ್ವ ರೂಪದಲ್ಲಿ. ನೋಡಿ, ಜ್ಞಾನಕ್ಕೆ ಹೆಸರುವಾಸಿ ಯಾರು? ಎಲ್ಲರೂ. ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲರನ್ನೂ ಕೊಟ್ಟರು ಸಹ ಹನುಮಂತ ಜ್ಞಾನಕ್ಕೆ, ವಿಶೇಷವಾದ ಜ್ಞಾನಕ್ಕೆ ಹೆಸರುವಾಸಿಯಾಗಿ. ಎಂಥ ಜ್ಞಾನ? ಸ್ವಾಮಿಯ ಸೇವೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಒಂದು ಸಾಧಾರಣ ಕಪಿ ಅತ್ಯಂತ ಭೀಕರವಾದ ಸಮುದ್ರವನ್ನು ಹಾರುವುದು ಎಂಬತಕ್ಕಂಥದ್ದು ನಮ್ಮ ಕಲ್ಪನೆಗೆ ಅತೀತವಾದದ್ದು. ಎಲ್ಲ ದೇವತೆಗಳ, ದೈತ್ಯರುಗಳ ಅವರ ಎದುರಾಟದಿಂದ ಕುಗ್ಗದೆ, ಜಗ್ಗದೆ ಹಾರಿ ಹೋಗಿ ಭಗವಂತನ ವಾರ್ತೆಯನ್ನು ಲಕ್ಷ್ಮಿಗೆ ಮುಟ್ಟಿಸುವ ಧೀಮಂತ ಕಾರ್ಯ ಮಾಡಿ ತೋರಿಸಿದವ. ಅವನಿಗೆ ಶಕ್ತಿ ಪ್ರದರ್ಶನ ಮಾಡಿದ್ದಾನೆ,
ಜ್ಞಾನ ಪ್ರದರ್ಶನವನ್ನೂ ಮಾಡಿದ್ದಾನೆ. ಅದು ಭಗವಂತ ಹೇಗೆ ಮಾಡಿದಾನೋ ಅದರಂತೆ ವಾಯುದೇವರು ಅನುಸರಿಸುತ್ತಾರೆ. ಆದ್ದರಿಂದ ಹನುಮಂತರ ಅವತಾರವಾಗಿದೆ. ಭೀಮನಲ್ಲಿ ವಿಶೇಷವಾದ ಭಕ್ತಿ ವೈರಾಗ್ಯವನ್ನು ತೋರಿಸಿದ್ದಾರೆ. ಅದು ಮಹಾಭಾರತದಲ್ಲಿ ಪ್ರಖ್ಯಾತವಾಗಿದೆ. ಅದನ್ನು ತಿಳಿಯಬೇಕು. ಅದಂತ ಮಧ್ವರಾಯರು ಲೇಖನ ರೂಪದಲ್ಲಿ ಬರೆದು ತೋರಿಸಿದ್ದಾರೆ. ನೋಡಿ, ಹನುಮಂತ ದೇವರು ವಿವಿಧ ರೂಪಗಳನ್ನು ಕೊಂಡಾಡುತ್ತಾ ಕುಣಿಯುತ್ತಾ ಕಾಲ ಕಳೆದರು. ವೇದವನ್ನು ಉಚ್ಚಾರ ಮಾಡಿ ಎಲ್ಲರಿಗೂ ಬೋಧಿಸಿದರು. ಭೀಮಸೇನ ದೇವರು ಏನು ಹನುಮಂತ ನುಡಿದಿದ್ದನ್ನು ನಡೆದು ತೋರಿಸಿದರು. ಹೇಗೆ ಪ್ರಾಕ್ಟಿಕಲ್ ಆಗಿ ಮಾಡಬೇಕು ಎಂಬತಕ್ಕಂಥದ್ದನ್ನು ಅತ್ಯಂತ ಕಠೋರವಾಗಿ ದುಶ್ಯಾಸನ ಸೀಳಿ ಅಲ್ಲಿ ಉಪನಿಷತ್ ಪಾಠವನ್ನು ಒಪ್ಪಿಸಿದರು. ನಾವು ಕಷ್ಟ ಕಾಲದಲ್ಲಿ, ಸುಖ ಕಾಲದಲ್ಲೇ ಭಗವಂತ ಸ್ಮರಣೆ ಮಾಡುವುದಿಲ್ಲ. ಕಷ್ಟ ಕಾಲದಲ್ಲಂತೂ ಆಕ್ರಂದನದಲ್ಲಿ ಅಯ್ಯೋ ಅಮ್ಮ ಎಂಬತಕ್ಕಂಥ ಶಬ್ದ ಹೇಳ್ತಾ ಇರ್ತೀವಿ. ಇನ್ನು ಸಾಯುವ ಕಾಲ ಮತ್ತು ರಣ ಕದನ ಕಾಲದಲ್ಲಿ ನಮಗೆ ಬುದ್ಧಿಯೇ ಸ್ಥಿರ ಇಲ್ಲದೆ ಯಾರಿಗೂ ಏನೂ ದಿಕ್ಕೇ ತೋಚುವುದಿಲ್ಲ. ಒಂದೇ ಒಂದು ಕ್ಷಣ ನೀವು ಯೋಚಿಸಿಕೊಳ್ಳಿ. ನಿಮ್ಮ ಮನೆಯಲ್ಲೇ 10 ಜನ ಕದನ ಏರ್ಪಟ್ಟಿದ್ದರೆ ನಿಮ್ಮ ತಲೆ ಏನು ಕೆಲಸ ಮಾಡುತ್ತೆ? ದೇವರನ್ನು ನೆನೆಯುತ್ತೇನು? ನಿಮ್ಮ ಸ್ಥಿತಿ ಹೇಗಾಗಿರುತ್ತೆ? ಅದೇ ಭೀಮಸೇನ ದೇವರು ಅತ್ಯಂತ ಭೀಕರವಾಗಿ ರಕ್ತವನ್ನೇ ಸೇವನೆ ಮಾಡೋ ರೀತಿಯಲ್ಲಿ ತೋರಿಸಿದರು. ಆಗ ಅವರ ಮನಸ್ಸಿನಲ್ಲಿ, ಅವರ ಬಾಯಲ್ಲಿ ನುಡಿಯುತ್ತಿದ್ದುದು ಯಾವುದು? ಉಪನಿಷತ್, ವೇದ. ಇದೇನು ತೋರಿಸ್ಕೊಡ್ತಾ ಇದೆ? ಅತ್ಯಂತ ನಿರ್ಲಿಪ್ತತೆ, ವೈರಾಗ್ಯ. ಭೀಮಸೇನ ನಾವು ಖಂಡಿಗ ಥರ ಅನ್ನ ತಿಂತಾನೆ ಅಂತ ಜನಗಳು ತಿಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯದಲ್ಲಿ ವೈರಾಗ್ಯ ಪ್ರತೀಕನಾಗಿ ಭೀಮಸೇನಿದ್ದಾನೆ. ಮಧ್ವರಾಯರಂತೂ 42 ದಿನ ಕಾಷ್ಟಕ ವ್ರತ, ಮೌನ ಕಾಷ್ಟಕ ವ್ರತ ಮುಂತಾದ ಯತಿ ಧರ್ಮವನ್ನು ಹೇಗೆ ಆಚರಿಸಬೇಕು ಎಂಬತಕ್ಕಂಥ ಅತ್ಯಂತ ಶ್ರೇಷ್ಠ ವೈರಾಗ್ಯವನ್ನು ತೋರಿಸಿದ್ದಾರೆ, ಮಾಡಿದ್ದಾರೆ. ತಮ್ಮ ಶಿಷ್ಯರಿಗೆ ಅದರಿಂದ ಉಪಕೃತರೂ ಆಗಿತ್ತು. ಅದರಿಂದ ತ್ರಿಧಾಮ ಸಿಗುವುದು ಯಾವುದರಿಂದ? ಜ್ಞಾನ, ಭಕ್ತಿ, ವೈರಾಗ್ಯ. ಅದನ್ನು ತಿಳಿಸಿಕೊಟ್ಟವರು ಯಾರು? ಹನುಮ, ಭೀಮ, ಮಧ್ವ. ಅವರು ಯಾರು? ಜೀವೋತ್ತಮರು. ಅದರಿಂದ ಸಿಗುವುದು ಏನು? ಅನಂತಾಶನ, ಶ್ವೇತದೀಪ, ವೈಕುಂಠ. ಇದನ್ನು ಪಡೆಯಲು ನೆರವಾಗುವವರು ನಮ್ಮ ಪ್ರಾಣದೇವರು ಹನುಮ, ಭೀಮ, ಮಧ್ವ ರೂಪದಲ್ಲಿ ಅಂತ ತಿಳಿಸಿಕೊಟ್ಟಿದ್ದಾರೆ. ಹೀಗೆ 3ರ ಕೊಂಡಿ ಬೆಳೆಯುತ್ತಾ ಹೋಗುತ್ತೆ. ನಮ್ಮ ಕನ್ನಡ ಭಾಷೆಯಲ್ಲಿ ಆಂಗ್ಲದ 3 ಬರೆಯುತ್ತೇವೆ. ಇದನ್ನು ಅಂಗಾತ ಮಲಗಿಸಿ ನೋಡಿ. ಹಿಂದೆ ನೋಡಿ ಏನಾಯಿತು? ಶಬ್ದವನ್ನು ನೋಡಿತು, ಅರ್ಥವನ್ನು ನೋಡಿದು. ಈಗ ಅದರ ಚಿತ್ರವನ್ನು ನೋಡಿ. 3 ಎಂಬತಕ್ಕಂಥದ್ದನ್ನು ಏನು ಕನ್ನಡದಲ್ಲಿ ಬರೆಯುತ್ತೀರಾ ಅಥವಾ ಇಂಗ್ಲಿಷ್ನಲ್ಲಿ ಬರೆಯುತ್ತೀರಾ, ಅದನ್ನು ಮಲಗಿಸಿ ಬರೆದಾಗ ಏನಾಗತ್ತೆ? 3 ರೇಖೆಗಳನ್ನು ನೀಡಿದರೆ 3 ನಾಮವಾಗುವುದು. ಅದೇ ತಿರುಪತಿಯ 3 ನಾಮಗಳೇ ಇದೆ. ಮಧ್ಯದ ರೇಖೆ ಭಗವಂತನು ತನ್ನ ಸಮಾನವಾಗಿ ಕಾಲತಃ ಜೀವರನ್ನು ಹಾಗೂ ಜಡವನ್ನು ಉಳಿಸಿಕೊಂಡಿದ್ದಾನೆ. ಇದು ವೇದದಲ್ಲಿ ಉಕ್ತವಾಗಿದೆ. ನಾವು ಪ್ರತಿ ಸಲವೂ 3 ಎಂಬತಕ್ಕಂಥದ್ದು ಮೇಲಿಂದ ಪ್ರಾರಂಭ ಮಾಡಿ ಕೆಳಗೆ ಅಂತ್ಯಗೊಳ್ಳುತ್ತೇವೆ. ಅದನ್ನು ಹಾಗೆ ಮಾಡೋದು ಬದಲು ಎಡದಿಂದ ಬಲಕ್ಕೆ ಮಾಡಿ, ಬಲದಿಂದ ಎಡಕ್ಕೆ ಮಲಗಿಸಿ ಬರೀರಿ. ಹಾಗೆ ನೀವು ದೂರದಲ್ಲಿ ನಿಂತು ನೋಡಿ, ಅಲ್ಲಿ ಏನಾಗುತ್ತೆ? ತ್ರಿನಾಮ, 3 ನಾಮ ಸಿಗುತ್ತೆ. ಆ 3 ನಾಮ ಯಾವುದು? ತಿರುಪತಿಯ ನಾಮ ಅಲ್ಲ. ತಿರುಪತಿ ನಾಮದಲ್ಲಿರುವುದು ಏನು? 3 ಹೆಸರುಗಳು. ಅದೇ ಅಚ್ಯುತಾನಂತ ಗೋವಿಂದ. ಅಷ್ಟೇ ಅಲ್ಲ, ಮಧ್ಯದಲ್ಲಿರತಕ್ಕಂಥ ಭಗವಂತ ವಿಷ್ಣು ಶ್ರೀನಿವಾಸ ತನ್ನ ಕೋಟ್ಯಾಂತರ ಭಕ್ತರು ಬರ್ತಕ್ಕಂಥ ಅವನ ಬಲಭಾಗದಲ್ಲಿ ಕರೆದು ಎಡಭಾಗದಲ್ಲಿ ಆ ಬೆಟ್ಟ ಅಂದರೆ ಜಡ ಪದಾರ್ಥವನ್ನು ಆಶಯವನ್ನಾಗಿ ಕೊಟ್ಟು ನಿಂತಿರತಕ್ಕಂಥ ಅವನು ಶ್ರೀರಾಮ.
ಬೆಟ್ಟವೇ ಅಲ್ಲಿ ಧಾಮ ನಮಗೆ ಆಶ್ರಯ, ಅದನ್ನು ಇವನೇ ಹಿಡಿದುಕೊಂಡಿದ್ದಾನೆ ಎಂಬತಕ್ಕಂಥ ಅದಕ್ಕೆ ಎಡಗೈಯಲ್ಲಿ ಬೆಟ್ಟವಿದೆ, ಬಲಗೈಯಲ್ಲಿ ಅನುಗ್ರಹವಿದೆ. ಅನುಗ್ರಹ ಜೀವರಿಗೆ, ಎಡಗೈಯಲ್ಲಿ ಬೆಟ್ಟವನ್ನು ಹಿಡಿದುಕೊಂಡಿರುವುದು ಆಶ್ರಯವಾಗಿದೆ, ಮಧ್ಯೆ ಭಗವಂತ. ಇದು ಮೂರು ಎಂಬತಕ್ಕಂಥದ್ದನ್ನು ಅಂಗಾತವಾಗಿ ಮಲಗಿಸಿದರೆ ನಿಮಗೆ ದಿವ್ಯ ದರ್ಶನ ಆಗಿಬಿಡುವುದು. ಹೀಗೆ ಈ ಮೂರರ ಪರಿಚಯ, ತ್ರಿಧಾಮ, ಧಾಮ ಆಶ್ರಯ, ಮೂರಕ್ಕೆ ಆಶ್ರಯ, ಮೂರು ವೇದಗಳಿಗೂ ಆಶ್ರಯ, ಹೀಗೆ ಭಕ್ಷ್ಯರ್ಥದಿಂದ ಕೂಡಿದ್ದಾಗಿದೆ. ಇದನ್ನು ಅನಂತ ಎಂಬತಕ್ಕಂಥದಾಗಿ ಕೊನೆಯಲ್ಲಿ ನಾವು ವಿರಮಿಸಬೇಕು. ಏಕೆಂದರೆ ಎಲ್ಲವೂ ಅನಂತವಾಗಿದೆ, ನಮಗೆ ತಿಳಿಯಲು ಶಕ್ಯರಲ್ಲ. ಪುರಂದರದಾಸರು ಎಲ್ಲವನ್ನು ರುಚಿ ನೋಡಿಕೊಳ್ಳಿರಿ, ಮೋಕ್ಷದಲ್ಲಿ ನಿರಂತರ ನೀವು ಅನುಭವಿಸಿ ಎಂಬ ಸೂಕ್ಷ್ಮ ದೃಷ್ಟಿಯಿಂದ ನಮ್ಮ ಅನುಗ್ರಹಿಸಿದ್ದಾರೆ. ಅದೇ ತ್ರಿಧಾಮ. ಇದನ್ನು ನಮಗೆ ಉಪದೇಶಿಸಿದ ಶ್ರೀ ಪುರಂದರದಾಸರಿಗೆ ನಾವು ಪ್ರತಿಯಾಗಿ ಏನೂ ಕೊಡಲು ಸಾಧ್ಯವಿಲ್ಲ. ಆದರೆ ಭೂಯಿಷ್ಟಾಂತೆ ಉಕ್ತಿವಿದೇಮ ಎಂಬ ವಚನದಿಂದ ನಾವು ಅವರಲ್ಲಿರ್ತಕ್ಕಂಥ ಭಗವಂತನಿಗೆ ನಮಸ್ಕರಿಸಿ ಅವರ ಅನುಗ್ರಹವನ್ನು ನಮಗೆ ಪಾಲಿಸಲಿ ಅಂತ ಹೇಳಿ ಬೇಡಿಕೊಳ್ಳೋಣ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ. ಭಗವಂತ ವಿಷ್ಣು ಶ್ರೀನಿವಾಸ ತನ್ನ ಕೋಟ್ಯಾಂತರ ಭಕ್ತರು ಬರ್ತಕ್ಕಂಥ ಅವನ ಬಲಭಾಗದಲ್ಲಿ ಕರೆದು ಎಡಭಾಗದಲ್ಲಿ ಆ ಬೆಟ್ಟ ಅಂದರೆ ಜಡ ಪದಾರ್ಥವನ್ನು ಆಶ್ರಯವನ್ನಾಗಿ ಕೊಟ್ಟಿ ನಿಂತಿರತಕ್ಕಂಥ ಅವನು ತ್ರಿಧಾಮ. ಬೆಟ್ಟವೇ ಅಲ್ಲಿ ಧಾಮ ನಮಗೆ ಆಶ್ರಯ, ಅದನ್ನು ಇವನೇ ಹಿಡಿದುಕೊಂಡಿದ್ದಾನೆ ಎಂಬತಕ್ಕಂಥ ಅದಕ್ಕೆ ಎಡಗೈಯಲ್ಲಿ ಬೆಟ್ಟವಿದೆ, ಬಲಗೈಯಲ್ಲಿ ಅನುಗ್ರಹವಿದೆ. ಅನುಗ್ರಹ ಜೀವರಿಗೆ, ಎಡಗೈಯಲ್ಲಿ ಬೆಟ್ಟವನ್ನು ಹಿಡಿದುಕೊಂಡಿರುವುದು ಆಶ್ರಯವಾಗಿದೆ, ಮಧ್ಯೆ ಭಗವಂತ. ಇದು ಮೂರು ಎಂಬತಕ್ಕಂಥದ್ದನ್ನು ಅಂಗಾತವಾಗಿ ಮಲಗಿಸಿದರೆ ನಿಮಗೆ ದಿವ್ಯ ದರ್ಶನ ಆಗಿಬಿಡುವುದು. ಹೀಗೆ ಈ ಮೂರರ ಪರಿಚಯ, ತ್ರಿಧಾಮ, ಧಾಮ ಆಶ್ರಯ, ಮೂರಕ್ಕೆ ಆಶ್ರಯ, ಮೂರು ವೇದಗಳಿಗೂ ಆಶ್ರಯ, ಹೀಗೆ ಭಕ್ಷ್ಯರ್ಥದಿಂದ ಕೂಡಿದ್ದಾಗಿದೆ. ಇದನ್ನು ಅನಂತ ಎಂಬತಕ್ಕಂಥದಾಗಿ ಕೊನೆಯಲ್ಲಿ ನಾವು ವಿರಮಿಸಬೇಕು. ಏಕೆಂದರೆ ಎಲ್ಲವೂ ಅನಂತವಾಗಿದೆ, ನಮಗೆ ತಿಳಿಯಲು ಶಕ್ಯರಲ್ಲ. ಪುರಂದರದಾಸರು ಎಲ್ಲವನ್ನು ರುಚಿ ನೋಡಿಕೊಳ್ಳಿರಿ, ಮೋಕ್ಷದಲ್ಲಿ ನಿರಂತರ ನೀವು ಅನುಭವಿಸಿ ಎಂಬ ಸೂಕ್ಷ್ಮ ದೃಷ್ಟಿಯಿಂದ ನಮ್ಮ ಅನುಗ್ರಹಿಸಿದ್ದಾರೆ. ಅದೇ ತ್ರಿಧಾಮ. ಇದನ್ನು ನಮಗೆ ಉಪದೇಶಿಸಿದ ಶ್ರೀ ಪುರಂದರದಾಸರಿಗೆ ನಾವು ಪ್ರತಿಯಾಗಿ ಏನೂ ಕೊಡಲು ಸಾಧ್ಯವಿಲ್ಲ. ಆದರೆ ಭೂಯಿಷ್ಟಾಂತೆ ಉಕ್ತಿವಿದೇಮ ಎಂಬ ವಚನದಿಂದ ನಾವು ಅವರಲ್ಲಿರ್ತಕ್ಕಂಥ ಭಗವಂತನಿಗೆ ನಮಸ್ಕರಿಸಿ ಅವರ ಅನುಗ್ರಹವನ್ನು ನಮಗೆ ಪಾಲಿಸಲಿ ಅಂತ ಹೇಳಿ ಬೇಡಿಕೊಳ್ಳೋಣ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ.